ವಿಧಾನಸಭೆಯಲ್ಲೂ ಕೂಡ ಅಜಿತ್ ಪವಾರ್ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡಲಾಗಿದೆ. 1 ನಿಮಿಷ ಮೌನಾಚರಣೆಯ ಮೂಲಕ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಅನ್ನೋದರ ಮಾಹಿತಿ ಸಿಗ್ತಾ ಇದೆ ನಮಗೆ. ಮಹಾರಾಷ್ಟ್ರ ಸರ್ಕಾರ ಕೂಡ ಅಲ್ಲಿ ಶೋಕಾಚರಣೆ ಕರೆ ಕೊಟ್ಟಿದೆ. ನಮ್ಮ ಸರ್ಕಾರ ಕೂಡ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದೆ. ಗೌರವ 1 ನಿಮಿಷ ಮೌನ ವಹಿಸಿ. ಅಜಿತ್ ಪವಾರ್ ಅವರು ಭಾಳಷ್ಟು ರಾಜಕೀಯ ಮುತ್ಸದ್ದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಗಡಿ ಜಿಲ್ಲೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಜಿತ್ ಪವಾರ್ ಅವರ ಭಾಳಷ್ಟು ಅನುಯಾಯಿಗಳು ಅಭಿಮಾನಿಗಳು ನಮ್ಮಲ್ಲಿ ಕೂಡ ಭಾಳಷ್ಟು ಇದ್ದಾರೆ. ಈಗ ತಾನೇ ಹಿರಿಯರೆಲ್ಲ ಮಾತನಾಡಿದ ಹಾಗೆ ಅವರು ಭಾಳಷ್ಟು ವರ್ಷ ಭಾಳಷ್ಟು ಪೆರಡು ನೀರಾವರಿ ಮಂತ್ರಿಯಾಗಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ, ಇಂಡಸ್ಟ್ರಿಯಲ್ ಮಂತ್ರಿಯಾಗಿ ಮಹಾರಾಷ್ಟ್ರ ಬೆಳಿಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಅವರು ಕೊಟ್ಟಿದ್ದರು. ಅದರಲ್ಲೂ ಕೂಡ ಅವರು ಭಾಳಷ್ಟು ಧೈರ್ಯವಂತರಾಗಿದ್ದರು. ಭಾಳಷ್ಟು ಧೈರ್ಯವಂತದಿಂದ ಭಾಳಷ್ಟು ಡಿಸಿಷನ್ಗಳನ್ನು ಭಾಳಷ್ಟು ತಗೊಳ್ತಾ ಇದ್ರು. ಇನ್ನೊಂದು ಅವರು ಜನ ಅನುರಾಗಿಗಳಾಗಿದ್ದರು. ಯಾಕಂತಂದರೆ ಬೆಳಗ್ಗೆ 6:30 ಗಂಟೆಗೆ ನಾವು ಭಾಳಷ್ಟು ಜನ ಹೇಳ್ತಾರೆ ನಮಗೆ, ಯಾಕಂದರೆ ಭಾಳಷ್ಟು ಹತ್ತಿರದ ಸಂಬಂಧಗಳು ಇರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಮತ್ತು ಬಾರಾಮತಿ ಇದಕ್ಕೆ. ಸೊ ಬೆಳಗ್ಗೆ 6:15ಗೆ ಜನರನ್ನು ಭೇಟಿಯಾಗಲಿಕ್ಕೆ ಶುರು ಮಾಡ್ತಾಯಿದ್ರು. ಯಾವುದೇ ಒಬ್ಬ ರಾಜಕಾರಣಿ ಸಾಮಾಜಿಕ ಬದ್ಧತೆ ಕಾಳಜಿ ಇದ್ದಂಥವ್ರು ತನ್ನ ಕ್ಷೇತ್ರದಿಂದ ಆಗಿರ್ಬೋದು ಅಥವಾ ಇಡೀ ರಾಜ್ಯದಿಂದ ಬರುವಂಥ ಜನ 6:15ಗೆ, ಇವತ್ತು ಅಜಿತ್ ಪವಾರ್ ಅವ್ರನ್ನ ಭೇಟಿ ಆಗಬೇಕು ಅಂತಂದರೆ ಅವರು 5:15ಗೆ ಹೋಗ್ತಾಯಿದ್ರು. 6 ಗಂಟೆ ವಾಕಿಂಗ್ನಿಂದ ಶುರು ಮಾಡ್ತಾಯಿದ್ರು. ಜನರ ಬಗ್ಗೆ ಅಷ್ಟೊಂದು ಕಾಳಜಿಯನ್ನು ತಗೊಳ್ತಾ ಇರುವಂಥ ಇಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ. ಕೊನೆಯ ರಾಜಕೀಯ ದಿನಗಳಲ್ಲಿ ಅವ್ರಿಗೆಲ್ಲ ಏನಾಯಿತು, ಎಷ್ಟು ಕಷ್ಟ ಅನುಭವಿಸಿದ್ರು, ಏನೆಲ್ಲ ಅವ್ರ ಮೇಲೆ ಚಾರ್ಜಸ್ ಆಯಿತು, ಯಾವ ಅಜಿತ್ ಪವಾರ್ ಅವರ ಅಗಲುವಿಕೆಯ ಬಗ್ಗೆ ತಾವು ತಂದಿರ್ತಕ್ಕಂಥ ಏನು ಸಂತಾಪ ಸೂಚನೆ ಇದೆ ಅದನ್ನು ಬೆಂಬಲಿಸ್ತಾ, ಅಜಿತ್ ಪವಾರ್ ಅವರು ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವಿಶೇಷ ರಾಜಕಾರಣಿಯಾಗಿದ್ದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಅಜಿತ್ ಪವಾರ್ ತಮ್ಮ ಕಳೆದ ಸುಮಾರು 10 ವರ್ಷದ ಈ ಅವಧಿಯಲ್ಲಿ ಅವರು ರಾಜಕೀಯ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ರೀತಿ ಹಾಗೂ ಅವರ ಕೆಲಸದ ವೈಖರಿ ಎಲ್ಲರನ್ನೂ ಸಹಿತ ತಮ್ಮೆಡೆ ಎಳೆದುಕೊಳ್ಳುವ ಹಾಗೆ, ಸೆಳೆದುಕೊಳ್ಳುವ ಹಾಗೆ, ಮೆಚ್ಚುವ ಹಾಗೆ ಮಾಡಿರ್ತಕ್ಕಂಥ ಒಂದು ಕೆಲಸದ ಶೈಲಿ ಅದಾಗಿತ್ತು. ಮುಂಜಾನೆ 7 ಗಂಟೆಯಿಂದ ಅವರ ಆಫಿಷಿಯಲ್ ರೆಸಿಡೆನ್ಸ್ನಿಂದ ವಿಧಾನಸೌಧಕ್ಕೆ ಬಂದನ ಅಲ್ಲಿನ ರಾತ್ರಿ 11ರವರೆಗೆ ಅವರನ್ನು ಭೇಟಿಯಾಗೋದಕ್ಕೆ ಬಂದಿರತಕ್ಕಂಥ ಕಟ್ಟಕಡೆ ವ್ಯಕ್ತಿಯನ್ನೂ ಸಹಿತ ಭೇಟಿಯಾಗಿ ರಿಟೈರ್ ಆಗ್ತಕ್ಕಂಥ ಅವತ್ತಿನ ಕೆಲಸ ಮುಗಿಸ್ತಕ್ಕಂಥ ಒಂದು. ಅಜಿತ್ ಅನಂತರಾವ್ ಪವಾರ್ ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವರು. ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ನನ್ನ ಆಫೀಸಲ್ಲಿ ಕೂತಿದ್ದಾಗ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ನೋಡಿ ಒಂದು ರೀತಿ ನಂಬಬೇಕೋ ನಂಬೇಡವೋ ಅನ್ನೋ ರೀತಿ ಆಯಿತು. ಅವರು ಫ್ಲೈಟು ಲ್ಯಾಂಡ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಿರುವಂಥ ದುರಂತದಿಂದ ಅವರ ಜೊತೆಗಿದ್ದವರು, ಅವರೂ ಸೇರಿ ಅವ್ರ ಜೊತೆಗಿದ್ದವರು ಸುಮಾರು 6 ಜನ ತೀರೋಗಿದ್ದಾರೆ ಅಂತೇಳಿ ಪ್ರಾರಂಭದಲ್ಲಿ ಅವರು ತೀರೋಗಿದ್ದಾರೆ ಅನ್ನೋ ಸುದ್ದಿ ಬಂದಿಲ್ಲ. ಆಮೇಲೆ ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ. ನಾನು ಕೂಡ ತಮ್ಮ ಚೇಂಬರ್ಗೆ ಬಂದು ಇದಕ್ಕೊಂದು ಸಂತಾಪ ಸೂಚನೆಯನ್ನು ಮಾಡಬೇಕು ಅಂತಲೂ ನಾನು ವಿನಂತಿಯನ್ನು ಮಾಡಿದೆ. ಈಗಾಗಲೇ ಜನಸಾಮಾನ್ಯರ ಮಧ್ಯೆ ಅವರು ಒಂದು ದಾದಾ ಅನ್ನೋ ರೀತಿಯಲ್ಲಿ ಹೆಸರನ್ನು ಪರಿಚಿತರಾಗಿದ್ದಂಥವರು. 8 ಬಾರಿ ಶಾಸಕರಾಗಿ 6 ಬಾರಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಅವರು ಹಣಕಾಸು ಸಚಿವರಾಗಿ ಬಡ್ಜೆಟನ್ನು ಮಂಡಿಸಿರುವಂಥದ್ದು. ಅವರ ವಿಶೇಷ ಆದ್ಯತೆ ಆದಂಥ ಗ್ರಾಮೀಣಾಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಿಗೆ ಅವರು ಪ್ರಮುಖ ಆದ್ಯತೆಯನ್ನು ಕೊಟ್ಟಂಥವರು. ಕೈಗಾರಿಕೆಯ ಮೂಲಸೌಕರ್ಯ, ನಗರಾಭಿವೃದ್ಧಿ ಬಗ್ಗೆ ಭಾಳ ಆಸಕ್ತಿ ಇದ್ದಂಥ ಮಹಾನ್ ವ್ಯಕ್ತಿ. ಅವರ ರಾಜಕೀಯ
ಬದುಕಿನಲ್ಲಿ ಹಲವಾರು ಏರಿಳಿತವನ್ನು ನೋಡಿದ್ರೂ ಸಹ ದಿಟ್ಟ ನಿರ್ಧಾರಗಳ ಮುಖಾಂತರ ಅವರು ತಮ್ಮ ರಾಜಕೀಯ ಜೀವನವನ್ನು ಬೆಳೆದು ಬಂದಿದ್ದಾರೆ. ಅಜಿತ್ ಪವಾರ್ ಅವರು ಇವತ್ತು ಬೆಳಿಗ್ಗೆ ಅಜಿತ್ ಪವಾರ್ ಅವರ ನಿಧನದಿಂದ ಬಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಾವೆಲ್ಲರೂ ಕೂಡ ಭಾಳ ಮನಸ್ಸಿಗೆ ನೋವಾಗಿದೆ. ಒಬ್ಬ ಹಿರಿಯ ಸಹಕಾರಿಗಳಾಗಿದ್ದರು ಅವರು ಮತ್ತು ಸ್ನೇಹಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ಭಾಗವಹಿಸಿ ನೇರ ನುಡಿಗೆ ಒಬ್ಬ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ಲದೇ ಮಾತಾಡ್ತಕ್ಕಂಥವ್ರು, ನಿಷ್ಠೂರವಾಗಿರ್ತಕ್ಕಂಥ ಮಾತುಗಳು. ನಾನು 3-4 ಬಾರಿ ಅವ್ರ ಜೊತೆಗೆ ಸಭೆಗಳನ್ನು ಕೂಡ ನಾವು ಮಾಡಿದ್ದೀವಿ. ನಾನು ಹಿಂದೆ ಸಹಕಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಶರದ್ ಪವಾರ್ ಅವರು ಕೇಂದ್ರದ ಕೃಷಿ ಸಚಿವರಾದಂಥ ಸಂದರ್ಭದಲ್ಲಿ 3-4 ಬಾರಿ ನಮ್ಮೆಲ್ಲರೂ ಕೂಡ ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ತಿರದ ಸ್ವಭಾವಗಳನ್ನು, ಅವರ ನಡೆದು ಬಂದಿರತಕ್ಕಂಥ ದಾರಿಗಳನ್ನು ಭಾಳಷ್ಟು ನಾವು ಕಂಡಿದ್ದೀವಿ. ನೋಡಿ ಅಧ್ಯಕ್ಷರೇ, ಮನುಷ್ಯ ಹುಟ್ಟೋದು ಆಕಸ್ಮಿಕ, ಸಾವು ಮಾತ್ರ ಖಚಿತ. ಈ ಹುಟ್ಟು ಸಾವು ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಬದುಕನ್ನು ನಾವು ಯಾವ ಥರದಿಂದ ಸ್ವಾರ್ಥಕತೆಯನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ಅಜಿತ್ ಪವಾರ್ ಮುಖಾಂತರ ನಾವು ತಿಳ್ಕೊಬೇಕಾಗ್ತದೆ. ಇವತ್ತೇನು ಅಜಿತ್ ಪವಾರ್ ಅವರು ಬೆಳಗ್ಗೆ ಒಂದು ಶಾಲೆ ಕಾರ್ಯಕ್ರಮಕ್ಕೆ ಹೋಗೋ ಮಧ್ಯದಲ್ಲಿ ಅವರು ನಿಧನ ಆಗಿರ್ತಕ್ಕಂಥದ್ದು, ಅವ್ರ ಜೊತೆಲಿದ್ದಂಥವರೆಲ್ಲ ಸೇರಿ 6 ಜನಕ್ಕೂ ಮೊದಲನೇದಾಗಿ ಸಂತಾಪವನ್ನು ಸೂಚಿಸೋದ್ರ ಜೊತೆಯಲ್ಲಿ ಅವರು 1959ರಲ್ಲಿ ಜನಿಸಿ ಅಲ್ಲಿ ಬಾರಾಮತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಹಲವಾರು ವರ್ಷ ಸುದೀರ್ಘವಾಗಿ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಖಾತೆಗಳು, ಹಣಕಾಸು ಖಾತೆ, ನೀರಾವರಿ ಖಾತೆ ಮತ್ತು ಇಂಧನ ಖಾತೆಗಳನ್ನೆಲ್ಲ ಉತ್ತಮ ರೀತಿಯಲ್ಲಿ ನಿಭಾಯಿಸಿ ಮತ್ತು ಶಿಸ್ತಿಗೆ ಹೆಸರಾದಂಥ ಒಬ್ಬ ರಾಜಕಾರಣಿನೂ ಕೂಡ ಹೌದು. ಅವ್ರನ್ನ ಪ್ರೀತಿಯಿಂದ ಅವ್ರ ಹಿಂಬಾಲಕರು ದಾದಾ ಅಂತಲೇ ಕರಿತಾ ಇದ್ದಂಥದ್ದನ್ನ ನಾವೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ. ಆ ರೀತಿಯಲ್ಲಿ ಶ್ರೀ ಅಜಿತ್ ಪವಾರ್ ಅವರು ದಿನಾಂಕ 22/7/1959 ಅಹಮದ್ ನಗರದ ದಿಯೋಲಾಲಿಯಲ್ಲಿ ಜನಿಸಿದ್ದು 1982ರಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮಂಡಳಿಗೆ ಆಯ್ಕೆಯಾಗುವ ಮೂಲಕ ರಾಜ್ಯಕ್ಕೆ ಪ್ರವೇಶಿಸಿದ ಶ್ರೀಯುತರು ಪುಣೆ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 16 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. 1991ರಲ್ಲಿ ಬಾರಾಮತಿ ಕ್ಷೇತ್ರದಿಂದ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗಿದ್ದ ಅವರು ಕೇಂದ್ರ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದರು. ನಂತರ ಬಾರಾಮತಿ ವಿಧಾನಸಭಾ ಕ್ಷೇತ್ರದಿಂದ 7 ಬಾರಿ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಕೃಷಿ ಮತ್ತು ವಿದ್ಯುತ್ ಖಾತೆ ರಾಜ್ಯ ಸಚಿವರಾಗಿ, ಮಣ್ಣು ಸಂರಕ್ಷಣೆ, ವಿದ್ಯುತ್ ಮತ್ತು ಯೋಜನಾ ರಾಜ್ಯ ಸಚಿವರಾಗಿ, ನೀರಾವರಿ ಇಲಾಖೆಯ ಸಂಪುಟ ದರ್ಜೆ ಸಚಿವರಾಗಿ, ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಹಾಗೂ ಮಹಾರಾಷ್ಟ್ರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿಯೂ ಸೇವೆ ಸಲ್ಲಿಸಿದರು. ಮಹಾರಾಷ್ಟ್ರ ರಾಜ್ಯದ ವಿವಿಧ ಸರ್ಕಾರಗಳಲ್ಲಿ ಅಡಿಯಲ್ಲಿ 6 ಅವಧಿಗೆ